ನಿವೇದಿತಾ ಎಂಬ ಯುವತಿಗೆ ಪಟ್ಟಣದ ಹೊರಭಾಗದಲ್ಲಿ ಇರುವ ಹಳೆಯ ಮನೆಯನ್ನು ಕೊಂಡುಕೊಳ್ಳುವ ಆಸೆ ಇತ್ತು. ಆಕೆಯ ಪ್ರಿಯ ಎಂಥ ಮನೆ ನೋಡಿದರೂ ಅದನ್ನು ಭೂತಿಯ ಮತ್ತು ಅಪಾಯಕಾರಿ ಎಂದು ಅನಿಸುತ್ತದೆ. ಆದರೆ ನಿವೇದಿತಾ ಧೈರ್ಯವಾಗಿ ಆ ಮನೆಗೆ ಹೋಗಲು ನಿರ್ಧರಿಸುತ್ತಾಳೆ. ಅವು ಹಳೆಯ ಕಾಲದ ಪತ್ತೆದಾರಿ ಮನೆ, ಹೊಳೆ ಎತ್ತರದ ಮರಗಳಿಂದ ಆವರಿಸಿದ ವಾತಾವರಣ. ಪ್ರತಿಯೊಂದು ಮೂಲೆಗೋಣಲು ನಿಧಾನವಾಗಿ ಹಸುರಾಗುತ್ತಿರುವ ಗಿಡಗಳ ತೋಟ ಇತ್ತು. ಆದರೆ ಈ ಮನೆಯಲ್ಲಿ ಎಷ್ಟೋ ವರ್ಷಗಳಿಂದ ಯಾರೂ ವಾಸಿಸಿರಲಿಲ್ಲ. ಓಡಿದ್ದ ಜಾಗದಲ್ಲಿ ಶಕ್ತಿಯ ಅತಿಥಿಯಾಗುತ್ತಿರಲಿಲ್ಲ ಎಂಬ ಸುದ್ದಿ ಜನಪ್ರಿಯವಾಗಿತ್ತು. ನಿವೇದಿತಾ ಮನೆಗೆ ಮೊದಲು ಹೆಜ್ಜೆ ಇಟ್ಟಾಗಲೇ ಚಪ್ಪರ ಹಾಳೆಯ ಸದ್ದು ಕೇಳಿತು. ತಕ್ಷಣವೇ ಹಳೆಯ ಬಾಗಿಲು ಸ್ವಯಂ ತೋರುತ್ತವೆ, ಅದೇನೋ ಅವಳನ್ನು ಆಹ್ವಾನಿಸುತ್ತಿದ್ದಂತೆ. ಆದರೂ ಅವಳ ಮನಸ್ಸು ಇದು ಯೋಚನೆ ಎಂದು ಹೇಳಿತು. ಮನೆ ಒಳಗೆ ಪಾನಸು ಬಟ್ಟೆಗಳಿಂದ ಹೊದಿದಂತೆ ಜನ್ಮೋತ್ತರ ಕತ್ತಲಲ್ಲಿ ಮುಳುಗಿತ್ತು. ಡೈನಿಂಗ್ ಟೇಬಲ್ ಮೇಲೆ ಅಪರಿಚಿತ ವ್ಯಕ್ತಿಯ ಭಾವಚಿತ್ರ ಇತ್ತು. ಇದರಲ್ಲೇ ಒಂದು ವಿಚಿತ್ರ ತೋರುವ ಚೂರು ಪೇಪರ್ ಸಿಕ್ಕಿತು. ಅದರಲ್ಲಿ ಬರೆದಿತ್ತು, ನನ್ನಿಂದ ತಪ್ಪಿಸಿಕೊಳ್ಳಲು ಯತ್ನಿಸಬೇಡಿ. ನೀನು ಇನ್ನು ಇವತ್ತು ನನ್ನಿಂದ ತಪ್ಪಿಸಿಕೊಳ್ಳಲಾಗುವುದಿಲ್ಲ. ನಿವೇದಿತಾ ಶಾಂತವಾಗಿರಲು ಪ್ರಯತ್ನಿಸಿದರೂ ನಿಗೂಢ ಶಬ್ದಗಳು ಮತ್ತು ಗೆಳೆಯರ ಮಟಹಾಸ್ಯ ಮನೆಯನ್ನು ತುಂಬಲು ಶುರುವಾಗಿತು. ಟೇಬಲ್ ಮೇಲೆ ಇದ್ದ ದೀಪವು ತಾನಾಗಿಯೇ ಹೊತ್ತಿತು. ಈ ದೀಪದ ಬೆಳಕಿನಲ್ಲಿ ಅವಳು ಮರದ ಬುಟ್ಟಿಯೊಳಗೆ ಬರೆದಿದ್ದ ಮರಣದ ದಿನಾಂಕ ಎಂಬ ಪುಸ್ತಕವನ್ನು ಕಂಡಳು. ನಿವೇದಿತಾ ಈ ಪುಸ್ತಕವನ್ನು ಮುಚ್ಚಲು ಹೋಗುತ್ತಿದ್ದಂತೆ ಯಾರೋ ಹಿಂಬದಿಯಿಂದ ಅವಳಿಗೆ ಚಿಂಚುವ ಶಬ್ದ ಕೇಳಿಸಿತು. ತಿರುಗಿ ನೋಡಿದಾಗ ಅವಳ ಮುಂದೆ ಹಳೆಯ ಬಟ್ಟೆ ಹೊದಿದ ಹಸ್ತಗಳು ಕಂಡವು. ಆ ದೇಹವು ಧೂಳಿನ ವಾಸನೆಯಿಂದ ತುಂಬಿಕೊಂಡಿತ್ತು. ಅದು ಒಂದು ಆತ್ಮವಾಗಿದ್ದು ತನ್ನ ಸಾವಿನ ಬಗ್ಗೆ ನ್ಯಾಯ ಕೇಳಲು ಬಂದಿದೆ ಎಂದು ಹೇಳಿತು. ಆದರೆ ಅವು ಈ ಮನೆಯನ್ನು ಬಿಟ್ಟಿಲ್ಲ, ಇದು ಸಾವು ತಂದಿರುವ ಸ್ಥಳ. ನಿವೇದಿತಾ ಬಾಚಿಕೊಂಡು ಓಡಿದಳು. ಆದರೆ ಮನೆ ಬಾಗಿಲು ತಾನೇ ಮುಚ್ಚಿಕೊಂಡಿತು. ಇಲ್ಲಿಂದ ತಪ್ಪಿಸಿಕೊಳ್ಳುವ ಮಾರ್ಗವೆಂದರೆ ಆ ಮನೆಯಲ್ಲಿ ಮರಣದ ಹಿನ್ನೆಲೆ ಅರಿಯುವುದು. ಅವಳಿಗೆ ಅರ್ಥವಾಯಿತು, ಈ ಮನೆಯಲ್ಲಿ ಬಲಿಯಾದವರು ದಿನಾಂಕ ಬರೆದ ಪುಸ್ತಕವನ್ನು ಬಿಟ್ಟಿದ್ದಾರೆ ಮತ್ತು ಆ ದಿನಾಂಕವನ್ನೇ ಅವಳು ತಪ್ಪಿಸಿಕೊಳ್ಳಬೇಕು. ಆತ್ಮವು ನಿಧಾನವಾಗಿ ನಿವೇದಿತಾ ಬಳಿ ಬಂದು, ನಿನ್ನ ಬದುಕು ಈ ಪುಸ್ತಕದಲ್ಲಿ ಬರೆದಿದೆ. ನೀನು ಹಿಂಜರಿಯದರೆ ನನ್ನನ್ನು ಸಾಂತ್ವನ ನೀಡು, ಇಲ್ಲದಿದ್ದರೆ ನೀನು ಇಲ್ಲೇ ಸತ್ತು ಹೋಗುತ್ತೀ ಎಂದು ಹೇಳಿತು. ಆ ದಿನದಿಂದ ಆ ಮನೆಯಲ್ಲಿ ಏನಾಯಿತು ಎಂದು ಯಾರಿಗೂ ತಿಳಿಯಲಿಲ್ಲ. ಅಲ್ಲಿಗೆ ಹೋದವರು ಭಯದಿಂದ ಮನೆಗೆ ಹಿಂದಿರುಗಲೇ ಇಲ್ಲ.